ಸಂಬಂಧಗಳಲ್ಲಿ ಪ್ರಧಾನವಾದ ಅಥವಾ ಮುಖ್ಯವಾದ ಸಂಬಂಧ ಎಂದರೆ ಅದು ಗಂಡ ಹೆಂಡತಿ ಸಂಬಂಧ. 100 ವರ್ಷಗಳ ಕಾಲ ಸಂತೋಷವಾಗಿರಿ ಎಂದು ಆಶೀರ್ವಾದವನ್ನು ಪಡೆದುಕೊಳ್ಳುವ ಏಕೈಕ ಸಂಬಂಧ. ಕಷ್ಟದ ಕಾಲದಲ್ಲಿ ಗಂಡನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಹೆಂಡತಿ. 1000 ಸಮಸ್ಯೆಗಳು ಇದ್ದರೂ ಹೆಂಡತಿಯನ್ನು ಬಿಟ್ಟುಕೊಡದ ಗಂಡ ಇದ್ದರೆ ಅಂತಹ ವ್ಯಕ್ತಿಗಳನ್ನು ಅದೃಷ್ಟವಂತ ಪ್ರೇಮಿಗಳು ಎಂದು ಹೇಳುತ್ತಾರೆ. ಸರ್ವಸ್ವವೂ ನೀನೇ ಎಂದು ನಂಬಿ ನಿನ್ನ ಜೊತೆ ಸಪ್ತಪದಿ ತುಳಿಯುವವಳು ಹೆಂಡತಿ. ಆ ನಂಬಿಕೆಯನ್ನು ಹುಸಿಗೊಳಿಸದೆ ನಿನ್ನ ಪಡೆದ ನಾನು ಅದೃಷ್ಟವಂತೆ ಎಂದು ಗರ್ವದಿಂದ ಹೇಳಿಕೊಳ್ಳುವ ಹಾಗೆ ಮಾಡುವವನು ನಿಜವಾದ ಗಂಡ. ಪ್ರಾಮಾಣಿಕವಾಗಿ ತನ್ನ ಗಂಡನನ್ನು ಪ್ರೀತಿಸಬೇಕು ಮತ್ತು ಪತಿಯ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ತರುವಂತೆ ಮಾಡುವವಳು ನಿಜವಾದ ಹೆಂಡತಿ. ಗಂಡನ ಸಾಧನೆಯಲ್ಲಿ ಹೆಂಡತಿ ಬೆನ್ನೆಲುಬಾಗಿ ನಿಂತು ಅವನಿಗೆ ಸ್ಫೂರ್ತಿಯಾಗಿದ್ದು ಅವನ ಯಶಸ್ಸಿನಲ್ಲಿ ತಾನು ಯಶಸ್ಸು ಕಂಡಾಗ ಅಂತಹ ಮನೆಯು ನಂದನವನವಾಗಿರುತ್ತದೆ. ಅದೇ ಗಂಡ ತನ್ನ ಹೆಂಡತಿಯ ಸಾಧನೆಯಲ್ಲಿ ಜೊತೆಯಾಗಿ ನಿಂತು ಅವಳ ಜಾಣ್ಮೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವಳ ಏಳಿಗೆಯನ್ನು ಕಂಡು ಹೆಮ್ಮೆಯಿಂದ ಖುಷಿಪಟ್ಟರೆ ಅಂತಹ ಮನೆ ಸ್ವರ್ಗಲೋಕವನ್ನು ನಾಚಿಸುವಂತಿರುವುದರಲ್ಲಿ ಯಾವುದೇ ಸಂಶಯವೇ ಇಲ್ಲ. ಪ್ರತಿ ಹೆಣ್ಣು ತಾನು ಮದುವೆಯಾಗುವ ಹುಡುಗ ಪ್ರಪಂಚದೆದುರು ತಲೆ ಎತ್ತಿ ನಡೆಯೋ ಗೌರವಾನ್ವಿತ ವ್ಯಕ್ತಿಯಾಗಬೇಕು, ತನ್ನ ಪ್ರೀತಿಯ ಮುಂದೆ ತಲೆಬಾಗಿ ನಡೆಯಬೇಕು ಎಂದು ಬಯಸುತ್ತಾಳೆ ಹೊರತು ಹೊರಗಿನವರ ಮುಂದೆ ತಲೆಬಾಗಿ ತನ್ನೆದುರು ತಲೆ ಎತ್ತಿ ದರ್ಪ ತೋರಿಸೋ ಗುಲಾಮನಾಗಬೇಕೆಂದು ಬಯಸುವುದಿಲ್ಲ. ಪ್ರತಿ ಗಂಡು ಮನೆಗೆ ಬರುವ ಹೆಣ್ಣು ಮನೆ ಮಂದಿಗೆಲ್ಲ ಬೆಳಕಾಗಬೇಕು. ಯಾವುದೇ ಕಲ್ಮಶವಿಲ್ಲದೆ ಮನೆಯನ್ನು ಸದಾ ಶಾಂತವಾಗಿರುವ ಹೆಣ್ಣು ಹೆಂಡತಿಯಾಗಿ ಮನೆಗೆ ಬರಬೇಕು ಎಂದು ಬಯಸುತ್ತಾನೆ ಹೊರತು ಮದುವೆ ಮಾಡಿಕೊಂಡು ಹೆತ್ತವರಿಂದ ದೂರ ಮಾಡುವ ಮತ್ತು ಶಾಂತಿಯನ್ನು ಕದಡುವ ಹೆಣ್ಣು ಹೆಂಡತಿಯಾಗಬೇಕೆಂದು ಬಯಸುವುದಿಲ್ಲ. ಒಮ್ಮೊಮ್ಮೆ ಹೆಂಡತಿಯ ಸೌಂದರ್ಯ ಗಂಡನಿಗೆ ಕಾಣದೇ ಇರಬಹುದು, ಹಾಗೆಯೇ ಗಂಡನ ಒಳ್ಳೆಯ ಗುಣ ಹೆಂಡತಿಗೆ ಕಾಣದೇ ಇರಬಹುದು. ಅಂತಹ ಸಮಯದಲ್ಲಿ ವಾದ ಮಾಡಿ ಕೆಟ್ಟವರು ಆಗೋದಕ್ಕಿಂತ ಹೌದು ನನ್ನದೇ ತಪ್ಪು ಎಂದು ಇಬ್ಬರಲ್ಲಿ ಒಬ್ಬರು ಸುಮ್ಮನಾಗುವುದು ಒಳ್ಳೆಯದು. ಹಾಗಾಗಿ ಕೊನೆಯದಾಗಿ ಒಂದು ಮಾತು, ಹೆಂಡತಿಯ ಭಾವನೆಗಳ ಮತ್ತು ಪ್ರೀತಿಗೆ ಬೆಲೆ ಕೊಡುವ ಗಂಡನಾಗಬೇಕು. ಹಾಗೆಯೇ ಗಂಡನ ಏಳಿಗೆಗೆ ಪ್ರಾರ್ಥಿಸಿ ಶ್ರಮಿಸುವ ಹೆಣ್ಣು ಹೆಂಡತಿಯಾಗಬೇಕು. ಆಗ ಅವರಿಬ್ಬರ ಪ್ರೀತಿಯ ಜೀವನ ಸದಾ ಖುಷಿಯಿಂದ ಇರುತ್ತದೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.